ಸರ್ ಇವತ್ತು ಕೆಂಪೇಗೌಡ ಜಯಂತಿ ಪ್ರಶಸ್ತಿ ಪ್ರದಾನ ಆಯಿತು. 1 ಲಕ್ಷ ಕೋಟಿ ಅನೌನ್ಸ್ ಮಾಡಿದ್ದೀವಿ. 1 ಲಕ್ಷ ಕೋಟಿ ಕೆಲಸವನ್ನು ಈಗಾಗಲೇ ಬೆಂಗಳೂರು ನಗರದಲ್ಲಿ ಕೂತ್ಕೊಳ್ಳಲಿಕ್ಕೆ ನಾವು ಯೋಜನೆ ಸಿದ್ಧತೆ ಮಾಡಿ ಟೆಂಡರ್ಗಳನ್ನ ಕರೆದಿದ್ದೇವೆ. ಹಣ ಇಲ್ಲದೆ ಒಂದು ಕಡೆ ಬ್ಯಾಂಕ್ ಗ್ಯಾರಂಟಿ ಕೂಡ ಸರ್ಕಾರ ಇವತ್ತು ಕೊಟ್ಟಿದೆ. ಮೆಟ್ರೋ ಇರ್ಬೋದು, ಪೆರಿಫೆರಲ್ ರಿಂಗ್ ರೋಡ್ ಇರ್ಬೋದು, ಫ್ಲೈಓವರ್ ಇರ್ಬೋದು, ಟನಲ್ ಇರ್ಬೋದು ಮತ್ತು ಬೇರೆ ಬೇರೆ ಅನೇಕ ಯೋಜನೆಗಳಿಗೆ ಈಗಾಗಲೇ ನಾವು ಕೊಟ್ಟಿದ್ದೇವೆ. ಸೊ ಅದಕ್ಕೆಲ್ಲ ಕೂಡ ನಾವು ಈಗಾಗಲೇ ರೂಪವನ್ನು ನಾವು ಮಾಡಿದ್ದೀವಿ. ಸರ್ ಸ್ಟೇಡಿಯಂ ಮಾಡೋ ಪ್ಲ್ಯಾನ್ ಮಾಡಿದ್ದೀರಾ ಸರ್? ಖಂಡಿತ ಒಂದು ಬೆಂಗಳೂರಿಗೆ ಮತ್ತೊಂದು ಸ್ಟೇಡಿಯಂ ಬೇಕು, ಭಾಳ ದೊಡ್ಡ ಸ್ಟೇಡಿಯಂ. BDAದು ಜಾಗ ಇದೆ, ಆ ಜಾಗನ ಗುರುತಿಸಿದ್ದೇವೆ. ಎಲ್ಲೆಲ್ಲಿ ಸರ್? ಎಲ್ಲೆಲ್ಲಿ ಸರ್? ನಾನು ಅದನ್ನೆಲ್ಲ ಈಗೆಲ್ಲ ಹೇಳೋಕ್ಕಾಗಲ್ಲ. ಅಲ್ಲ ಸರ್, 2 ಜಾಗ ಅಂದ್ರಲ್ಲ, ಯಾವ್ಯಾವ ಜಾಗ ಐಡೆಂಟಿಫೈ ಮಾಡಿದ್ದೇವೆ. ಯಾಕೆಂದರೆ ಮಿನಿಮಮ್ 40ರಿಂದ 50 ಎಕರೆ ಬೇಕಾಗಿದೆ. ಸ್ಟೇಡಿಯಂ ಮಾಡೋದಕ್ಕಿಂತ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಬೇಕಾಗಿದೆ, ಕನೆಕ್ಟಿವಿಟಿ ಮಾಡಬೇಕಾಗಿದೆ. 2 ಜಾಗ ಐಡೆಂಟಿಫೈ ಮಾಡಿದ್ದೇವೆ, ಸೌತಲ್ಲಿ ಒಂದು, ನಾರ್ತಲ್ಲಿ ಒಂದು. ಆಮೇಲೆ ಸದ್ಯದಲ್ಲೇ ನಿಮ್ಗೆ ತಿಳಿಸ್ತೀನಿ. ಸ್ಕೈಡೆಕ್ ಜ್ಞಾನ ಭಾರತಿಯಲ್ಲಿ ಮಾಡಬೇಕು ಅಂತ ಹೇಳಿದ್ರಿ ಸರ್, ಅಲ್ಲೇ ಆಗ್ತಾ ಇದೆಯಾ? ಲೀಗಲ್ ಇಶ್ಯೂಸ್ ಮೊನ್ನೆಲ್ಲ ಇವ್ರನ್ನ ನೈಸೂರ್ ಹತ್ರ ಲೆಕ್ಕದಲ್ಲಿ ಮಾತಾಡಿದ್ದೀನಿ, BDOನ ಕರೆದು ಮಾತಾಡಿದ್ದೀನಿ. ಈಗ ಜಾಗ ಆಗಿದೆ, ಇನ್ನೊಂದು ಜಾಗ ಇತ್ತು. ಸ್ವಲ್ಪ ಆದಷ್ಟು ಮೆಟ್ರೋ ಹತ್ರ ಇರುವಂಥ ಜಾಗನ ಫೈನಲೈಸ್ ಮಾಡಿ. ಅಂದರೆ ಜ್ಞಾನ ಭಾರತಿ ಕ್ಯಾನ್ಸಲ್ ಆಯ್ತಾ ಸರ್? ಜ್ಞಾನ ಭಾರತಿಲಿ ಅಲ್ಲಿ ಸ್ವಲ್ಪ ಅವರೆಲ್ಲ ನಾನು ಫುಲ್ ಜ್ಞಾನ ಭಾರತಿಗೆ ಕೊಟ್ಬಿಡೋಣ ಎಲ್ಲ ಅಂತ ಹೇಳಿದೆ. ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಅವ್ರಿಗೆ ಹಣನೂ ಸಿಕ್ಕಲಿ, ಇನ್ಸ್ಟಿಟ್ಯೂಷನ್ಗೆ ಅನುಕೂಲ ಆಗಲಿ ಅಂತ ಹೇಳಿದೆ. ಅವರೆಲ್ಲ ಗಲಾಟೆ ಮಾಡ್ತಾರೆ, ಲಿಟಿಗೇಷನ್ನು ಅವು ಇವು ಅಂತೆಲ್ಲ. ಯಾರಿಗೆ ಗಲಾಟೆ ಮಾಡ್ಕೊಂಡು ಯಾಕೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸರ್, ಬೆಂಗಳೂರು ಹೊರಭಾಗದಲ್ಲ ಅಥವಾ ಒಳಭಾಗದಲ್ಲಿ ಏನಾದರೂ ಮಾಡ್ತೀರಾ? ಕಿಲೋಮೀಟರ್ ದೂರ ಹೋಗುತ್ತೆ ಓಕೆ, ಏರ್ಪೋರ್ಟ್ ಇದೆ. ಅದು ನಮ್ಮ ದೊಡ್ಡ ಚಾಲೆಂಜ್ ಕೆಲಸ. ಓಕೆ, ಥ್ಯಾಂಕ್ ಯು ಸರ್.